ರಾಜ್ಯ ಸರ್ಕಾರಕ್ಕೆ ನಾಳೆ ಬೆಳಗ್ಗೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಾಗಿದೆ. ಅತ್ಯಂತ ಮುಖ್ಯವಾಗಿರತಕ್ಕಂತ ವಿಷಯ ಇದು. ನಾಳೆ ಬೆಳಗ್ಗೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಮತ್ತೆ ಅವರಿಂದ ಸಲ್ಲಿಕೆ ಆಗುವಂತದ್ದು. ಬೆಳಗ್ಗೆ 11 ಗಂಟೆಗೆ ವರದಿಯನ್ನ ಸಲ್ಲಿಸುತ್ತಾರೆ ಜಯಪ್ರಕಾಶ್ ಹೆಗಡೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ನಾಳೆ ಈ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ನಾವು ಸಾಕಷ್ಟು ನೋಡ್ತಾ ಇದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಗಣತಿಯನ್ನ ಮಾಡಬೇಕು, ಅದನ್ನ ಬಿಡುಗಡೆ ಮಾಡಬೇಕು ಅಂತ ಕೂಡ ಸಾಕಷ್ಟು ಬಾರಿ ಒತ್ತಡಗಳು ಬಂದಿತ್ತು. ಇನ್ನು ನಮ್ಮ ರಾಜ್ಯದಲ್ಲೇ ನೋಡೋದಾದ್ರೆ ಸಾಕಷ್ಟು ಜನ ಕೆಲವರು ಪರವಾಗಿದ್ದರೆ ಕೆಲವರು ವಿರುದ್ಧವಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ಲಿಂಗಾಯತ ಮುಖಂಡರಿರ್ಬೋದು, ಒಕ್ಕಲಿಗರ ಮುಖಂಡರಿರ್ಬೋದು, ಅದೇ ರೀತಿಯಾಗಿ ಶಾಸಕರು, ಸಾಕಷ್ಟು ಜನ ಸಚಿವರು ಕೂಡ ಇದನ್ನ ಬಿಡುಗಡೆ ಮಾಡಬಾರ್ದು ಅಂತಾನೆ ಸಾಕಷ್ಟು ಜನ ಅದನ್ನ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿದ್ರು ರಾಜ್ಯ ಸರ್ಕಾರದ ಮೇಲೆ. ಈಗ ನಾವು ನೋಡ್ತಾ ಇದ್ದೀವಿ, ಈ ಒಂದು ವರದಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಸೇರುತ್ತೆ. ಅದಾದ ಬಳಿಕ ಈ ವರದಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತಾ ಅಥವಾ ವೇಟ್ ಅಂಡ್ ಸಿ ಅನ್ನುವಂಥ ಪಾಲಿಸಿಯನ್ನ ಮಾಡುತ್ತಾ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈ ಒಂದು ಜಾತಿ ಗಣತಿ ವರದಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಂಗ್ರೆಸ್ನಲ್ಲಿಯೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಇದರ ವಿರುದ್ಧವಾಗಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಹಿಯನ್ನ ಹಾಕಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ನಾಳೆ ಅಂತೂ ಸಿಎಂ ಸಿದ್ದರಾಮಯ್ಯ ಕೈಗೆ ಸೇರುತ್ತೆ ಜಾತಿ ಗಣತಿ ವರದಿ. ಅದು ಬಿಡುಗಡೆ ಆಗುತ್ತಾ, ಮುಂದಿನ ಹೆಜ್ಜೆ ಏನಾಗಿರುತ್ತೆ ಸರ್ಕಾರದ್ದು, ಸಂಪೂರ್ಣ ವಿವರವನ್ನು ಕೊಡೋದಾದ್ರೆ. ವರ್ಗದ ಆಯೋಗದ ಜಾತಿ ಗಣತಿ ವರದಿಯನ್ನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ವರದಿ ಪ್ರಮುಖವಾಗಿ ಕಾಂತರಾಜ್ ವರದಿ ಅನ್ನೋಕ್ಕಿಂತಲೂ ಪ್ರಮುಖವಾಗಿ ಇದು ಜಯಪ್ರಕಾಶ್ ಹೆಗಡೆ ವರದಿ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಾಂತರಾಜ್ ವರದಿ ಹಲವಾರು ಅಂಶಗಳನ್ನು ಕೈಬಿಟ್ಟಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಕಾಂತರಾಜ್ ವರದಿಯ ಸಮೀಕ್ಷೆಯ ಡಾಟಾಗಳನ್ನು ಇಟ್ಕೊಂಡು ಆ ಡಾಟಾಗಳ ಆಧಾರದ ಮೇಲೆ ಜಾತಿ ಸಮೀಕರಣವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಳನ್ನು ಮಾಡಿರುವಂಥದ್ದು ಮತ್ತು ಜಾತಿವಾರು ಎಲ್ಲ ಒಂದು ಕಡೆ ಮೀಸಲಾತಿ ಕಲ್ಪನೆ ಇರ್ಬೋದು ಮತ್ತು ಫಲಾನುಭವಿಗಳು ಕೂಡ ಹಂಚಿಕೆ ಮಾಡಲಿಕ್ಕೂ ಇದು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ. ಆದರೆ ಕಾಂತರಾಜ್ ವರದಿಯ ಡೇಟಾಗಳನ್ನು ಇಟ್ಕೊಂಡು ಹೊಸ ಜಾತಿ ವರದಿಯನ್ನು ಏನು ರೆಡಿ ಮಾಡಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಇದನ್ನು ಕಾಂತರಾಜ್ ವರದಿಯ ಡೇಟಾಗಳನ್ನು ಇಟ್ಕೊಂಡು ಇವರು ಹೊಸದಾದ ವರದಿಯನ್ನು ಕೊಡ್ತಿರುವಂಥದ್ದು. ಹಾಗಾಗಿ ಇದನ್ನು ಜಯಪ್ರಕಾಶ್ ಹೆಗಡೆ ವರದಿ ಅಂತಲೇ ಹೇಳಲಾಗ್ತದೆ. ಈಗಾಗಲೇ ಜಾತಿ ಸಮೀಕ್ಷೆ ವಿಚಾರ ಸಂಬಂಧಪಟ್ಟಕ್ಕೆ ಹಲವಾರು ಪಕ್ಷಗಳ ಪ್ರಮುಖ ನಾಯಕರು ವಿರೋಧ ವ್ಯಕ್ತವನ್ನು ಪಡಿಸಿದರು. ಅದರಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಯಾವುದೇ ಕಾರಣ ಕೂಡ ಈ ಸಮೀಕ್ಷೆಯನ್ನು ಬಿಡುಗಡೆ ಮಾಡಬಾರ್ದು ಮತ್ತು ಎಂಬ ಒಂದು ಒತ್ತಾಯವನ್ನು ಹಾಕಿದರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು ಕೂಡ ಅಪಸ್ವರ ಹೊರಟಿದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ಕಾರದ ಭಾಗವಾಗಿದ್ದಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಒಂದು ಕಡೆ ಆಕ್ಷೇಪವನ್ನು ವ್ಯಕ್ತಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತದೆ. ಸ್ವೀಕರಿಸಿದ ನಂತರ ಅದನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಸದನದಲ್ಲಿ ಮಂಡಿಸ್ತಾರೆ ಅಂತ ಹೇಳಿದ್ರೆ, ಸದನದಲ್ಲಿ ಪರ ವಿರೋಧ ಚರ್ಚೆಯ ನಂತರ ಅಂತಿಮವಾಗಿ ವರದಿಯನ್ನು ಜಾರಿ ಮಾಡಬೇಕಾ ಬೇಡ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಜಾತಿ ಸಮೀಕ್ಷಾ ವರದಿಯನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಕ್ಯಾಬಿನೆಟ್ ಸಭೆಯಲ್ಲಿ ಇಟ್ಟು ಕ್ಯಾಬಿನೆಟ್ನಿಂದ ಅದನ್ನು ವಿಧಾನಸಭೆಯ ಅಧಿವೇಶನದಲ್ಲಿ ಮಂಡಿಸಿ ಆ ವಿಧಾನಸಭೆ ಅಧಿವೇಶನದಲ್ಲೇ ಎಲ್ಲ ಸಮುದಾಯದ ಶಾಸಕರ ನಡುವೆ ಚರ್ಚೆಯನ್ನು ಮಾಡಿಸಿ ನಂತರ ಅದು ಅಂಗೀಕಾರ ಮಾಡಬೇಕಾ ಬೇಡ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಅಂತಿಮವಾಗಿ ತೀರ್ಮಾನ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು. ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ವರದಿ ನನ್ನ ಕೈಗೆ ಬರಲಿ, ವರದಿ ಕೈಗೆ ಬರೋ ತನಕ ನಾನು ಏನು ಮಾತನಾಡೋದಿಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂಥ ಆ ಮುಖಾಂತರ ಇದೀಗ ಜಾತಿ ಸಮೀಕ್ಷೆ ವರದಿ ಚುನಾವಣೆಗೂ ಮುನ್ನ ಏನಾದರೂ ಬಹಿರಂಗಗೊಂಡ್ರೆ ಇದು ರಾಜ್ಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲಾಗುವ ಸಾಧ್ಯತೆ ಇರತಕ್ಕಂಥ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುದ್ಧಿವಂತಿಕೆಯಿಂದ ಎಲ್ಲೊಂದು ಕಡೆ ಇದನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಕ್ಯಾಬಿನೆಟ್ಟಿಂದ ಸದನದಲ್ಲಿ ಇದನ್ನು ಮಂಡಿಸಲಿಕ್ಕೆ ಎಲ್ಲೊಂದು ಕಡೆ ಪ್ಲಾನನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದು ಸದ್ಯ ಅವರ ಅವಧಿಯನ್ನು 1.5 ತಿಂಗಳಿಗೆ ಅವರನ್ನು ವಿಸ್ತರಣೆ ಮಾಡಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಅವಧಿ ಕೂಡ ಮುಕ್ತಾಯ ಆಗ್ತಿರುವಂಥದ್ದು. ಇದರ ಬೆನ್ನಲ್ಲೇ ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅವಧಿ ಮುಗಿದ ತಕ್ಷಣ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಿರುವ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಎಲ್ಲ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ತರಾತುರಿಯಿಂದ ಈ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ನೀಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಗುಡಿ ಚಿದಾನಂದ್ ಪಟೇಲ್, ಈಗ ಈ ಒಂದು ವರದಿಯಲ್ಲ ನೀವು ಹೇಳಿದ ಹಾಗೆ ಅಲ್ಲಿ ಸರ್ಕಾರದ ಒಳಗಡೆನೆ ಸಾಕಷ್ಟು ವಿರೋಧ ಇದಕ್ಕೆ ವ್ಯಕ್ತವಾಗಿತ್ತು.
ಹೀಗಿದ್ದಾಗ ಇದು ಸರ್ಕಾರದ ಮೇಲೆ ಬೀರುವಂಥ ಪರಿಣಾಮವೇನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸ್ವತಃ ಅವರೇ ಜಾತಿ ಗಣತಿ ವರದಿ ಪರವಾಗಿದ್ದಾರೆ, ಜಾತಿ ಗಣತಿ ಆಗಬೇಕು ಅಂತಾರೆ, OBC ಪರವಾಗಿ ಮಾತನಾಡ್ತಾರೆ. ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲೂ ಕೂಡ ಇದನ್ನ ಪ್ರಮುಖವಾದಂಥ ವಿಷಯವನ್ನ ಆಗಿಸಿಕೊಂಡಿದ್ದಾರೆ. ಹೀಗಾಗಿ ಒಂದು ಕಡೆ ಹೈಕಮಾಂಡ್ ಒತ್ತಡ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ನಿಲುವು, ಮತ್ತೊಂದು ಕಡೆ ಅವರ ಪಕ್ಷದ ಒಳಗಡೆ ಇರತಕ್ಕಂಥ ಪ್ರಮುಖ ಶಾಸಕರು ಮತ್ತು ಸಚಿವರ ವಿರೋಧ, ಇವೆಲ್ಲವನ್ನ ನೋಡಿದಾಗ ಇದು ಸರ್ಕಾರದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಅಥವಾ ಬೀರುತ್ತಾ? ರಾಘವೇಂದ್ರ ಗುಡಿ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡ್ತಾರೆ. ವರದಿಯನ್ನು ಸ್ವೀಕಾರ ಮಾಡಿದ ತಕ್ಷಣ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ವಿಧಾನಸಭೆಯ ಅಧಿವೇಶನದಲ್ಲಿ ಅಂದರೆ ಸದನದಲ್ಲಿ ಅದನ್ನು ಮಂಡಿಸ್ತಾರೆ. ಸದನದಲ್ಲಿ ಆಗ ಪರ ವಿರೋಧ ಚರ್ಚೆ ಆರಂಭ ಆಗುತ್ತೆ. ಆ ಚರ್ಚೆಯಾಗಿ ಅಂತಿಮವಾಗಿ ಅದು ಸ್ವೀಕಾರ ಮಾಡಬೇಕಂತೇಳಿ ಶಾಸಕರೇ ಸದನದಲ್ಲೇ ನಿರ್ಣಯ ಮಾಡುವಂತೆ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಕೈಗೊಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಜಾಣ ಹೆಜ್ಜೆಯನ್ನು ಇಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ವರದಿಯನ್ನು ಪಡೆದ ನಂತರ ಅದನ್ನು ಕ್ಯಾಬಿನೆಟ್ಲಿಟ್ಟು ವರದಿಯನ್ನು ಟೇಬಲ್ ಮಾಡಲಿಕ್ಕೆ ಮುಂದಾಗಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸದನದಲ್ಲಿ ಪರಸ್ಪರ ಚರ್ಚೆ ಆದ ಸಂದರ್ಭದಲ್ಲಿ ಇಲ್ಲಿ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಅನೇಕ ಜಾತಿಗಳು ಏನು ಬೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ಎಲ್ಲವನ್ನೂ ಒಟ್ಟು ಸೇರಿಸಿ ಅತಿ ಹೆಚ್ಚಾಗಿ ಲಿಂಗಾಯತ ಸಮುದಾಯ ಹೆಚ್ಚು ಜನಸಂಖ್ಯೆ ಇದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿರುವಂಥದ್ದು. ಒಕ್ಕಲಿಗರಲ್ಲೂ ಕೂಡ ಸುಮಾರು 32 ಜಾತಿಗಳ ಹೆಸರುಗಳನ್ನು ನಮೂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಾತಿಗಳು ಒಟ್ಟಾಗಿ ಒಂದೇ ಜಾತಿ ಸೂಚಕ ಹೆಸರುಗಳನ್ನು ಕೊಟ್ಟಿಲ್ಲ ಮತ್ತು ನಮೂದಿಸಿಲ್ಲ ಎಂಬ ಕಾರಣಕ್ಕಾಗಿ ಇಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಅಂತ ಎಂಬ ಆರೋಪ ಇರತಕ್ಕಂಥದ್ದು. ಹಾಗಾಗಿ ಸದನದಲ್ಲಿ ಇದು ಒಂದು ವೇಳೆ ಮಂಡಿಸಿದ ಸಂದರ್ಭದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳು ನಡೆದ ಸಂದರ್ಭದಲ್ಲಿ ಅಂತಿಮವಾಗಿ ಸದನದ ಒಳಗಡೆ ಇದು ತೀರ್ಮಾನ ಆಗೋದ್ರಿಂದ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಇಕ್ಕಟ್ಟಿನಿಂದಲೇ ಪಾರಾಗ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಗುಡಿ. ಚಿದಾನಂದ ಪಟೇಲ್, ಈಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಇದೇ ಬಾರಿ ಅಧಿವೇಶನದಲ್ಲಿ ಇದು ಮಂಡನೆ ಆಗುತ್ತಾ ಅಥವಾ ಮುಂಬರುವಂಥ ಅಧಿವೇಶನದವರೆಗೂ ವೇಟ್ ಮಾಡಲಾಗುತ್ತಾ? ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ನಿಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇದು ಇದೇ ಬಾರಿ ಅಧಿವೇಶನದಲ್ಲಿ ಮಂಡನೆ ಆಗುತ್ತಾ ಅಥವಾ ಇದು ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಕೂಡ ಕಂಡು ಬರ್ತಿದೆಯಾ? ಗುಡಿ, ನಾಳೆ ಒಂದು ದಿನ ಮಾತ್ರ ಕಲಾಪ ಇರತಕ್ಕಂಥದ್ದು. ಸಾಮಾನ್ಯವಾಗಿ ವರದಿಯನ್ನು ಅದು ಕ್ಯಾಬಿನೆಟ್ನಲ್ಲಿಟ್ಟು ಕ್ಯಾಬಿನೆಟ್ನಿಂದ ಅದನ್ನು ಏನು ವಿಧಾನಸಭೆ ಅಧಿವೇಶನದಲ್ಲಿ ಟೇಬಲ್ ಮಾಡಲಿಕ್ಕೆ ಕ್ಯಾಬಿನೆಟ್ನಿಂದ ಅನುಮತಿಯನ್ನು ಪಡಬೇಕು. ಹಾಗಾಗಿ ಇದು ಭಾಳಷ್ಟು ಉದ್ದನೆಯ ಪ್ರೊಸೆಸ್ ಇರೋದ್ರಿಂದ ನಾಳೆ ಒಂದೇ ದಿನ ಕಲಾಪ ಇರೋ ಕಾರಣಕ್ಕಾಗಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಜಯಪ್ರಕಾಶ್ ವರದಿಯನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರ ಅದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಕ್ಯಾಬಿನೆಟ್ನಿಂದ ಅದನ್ನು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಗೆ ಅದನ್ನು ಮುಂದಿಡ್ತಾರೆ ಅಂತ ಹೇಳಲಾಗ್ತಿದೆ ಗುಡಿ. ಧನ್ಯವಾದಗಳು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.